ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಡ್ಯಾಂ ಅಣೆಕಟ್ಟು ಕಟ್ಟುವಾಗ ಮುಳುಗಡೆಯಾದ ಜಮೀನು, ಮನೆಗಳು ಕಳೆದುಕೊಂಡ ನಿರಾಶ್ರಿತರಿಗೆ ಸರ್ಕಾರದ ಆದೇಶದನ್ವಯ ಕೆಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 840 ಎಕರೆ ಜಮೀನು ಬಿಡುಗಡೆಯಾಗಿದ್ದು, ಅದರಲ್ಲಿ 495 ಎಕರೆ ಮಾತ್ರ ಹಂಚಿಕೆಯಾಗಿದೆ. ಇನ್ನು ಉಳಿದ 345 ಎಕರೆ ಬಾಕಿ ಇರುವ ಜಮೀನು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಜಮೀನಾಗಿರುತ್ತದೆ. ಆರ್ಟಿಸಿ ಆಕಾರ್ಬನ್ನಲ್ಲಿ ಇಂಡೆಕ್ಸ್ ಕಾಪಿಗಳಲ್ಲಿ ಕಂದಾಯ ಇಲಾಖೆಗೆ ಎಂದು ನಮೂದಿಸಲಾಗಿರುತ್ತದೆ. ಈ ಪ್ರದೇಶದಲ್ಲಿ 1998-99ರಲ್ಲಿ ಕೆಂಚನಹಳ್ಳಿ ಗ್ರಾಮಸ್ಥರು ವ್ಯವಸಾಯ ಮಾಡಿಕೊಂಡು ಬಂದಿದ್ದು, ಅರಣ್ಯ ಇಲಾಖೆಯವರು ಗಡಿ ಮೇಲೆ ನಿರ್ಮಿಸಬೇಕಾಗಿದ್ದ ಡಿ ಲೈನ್ ಅನ್ನು ಕೆಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರ ಮಧ್ಯಭಾಗದಲ್ಲಿ ನಿರ್ಮಿಸಿ ಏಕಾಏಕಿ ರೈತರನ್ನ ಹೊರಹಾಕಿ ಮೊಕದ್ದಮೆ ಹೂಡಿ ಸುಮಾರು 150 ಜನರು 45 ದಿನಗಳ ಕಾಲ ಜೈಲು ವಾಸ ಮಾಡಿದ್ದು, 8 ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಅಲೆದಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೆಂಚನಹಳ್ಳಿ ನಿರಾಶ್ರಿತರಿಗೆ ಯಾವುದೇ ರೀತಿಯ ನ್ಯಾಯ ಕೊಡಿಸದೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಭೂಮಿ ಕಳೆದುಕೊಂಡ ಕೆಂಚನಹಳ್ಳಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ಬೇಡಿಕೆ ಈಡೇರುವವರೆಗೂ ನಿರಂತರ ಧರಣಿ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪುರಸಭಾ ಸದಸ್ಯರಾದ ಎಚ್.ಸಿ. ನರಸಿಂಹಮೂರ್ತಿ, ದಲಿತ ಮುಖಂಡರಾದ ಮುದ್ದು ಮಲ್ಲಯ್ಯ, ಮಹಾದೇವ್, ಯಗ್ಗನೂರು ನಿಂಗರಾಜು, ಚೌಡಳ್ಳಿ ಜವರಯ್ಯ, ಊರಿನ ಮುಖಂಡರಾದ ದೊಡ್ಡಯ್ಯ, ಪುಟ್ಟಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಯಜಮಾನರಾದ ಸಿದ್ದಯ್ಯ, ಕೃಷ್ಣ, ಮುಖಂಡರಾದ ಬಿಳಿಯಯ್ಯ, ಪುಟಾಲಯ್ಯ, ಟ್ರ್ಯಾಕ್ಟರ್ ಶಿವಣ್ಣ, ಸಣ್ಣಪ್ಪ, ಗುರುಸ್ವಾಮಿ, ಶಂಕರ್, ಜಿ. ಚಂದ್ರ, ರಾಜೀವ್, ಮಲ್ಲೇಶ್, ವೆಂಕಟೇಶ್, ಚೆಲ್ಲಪ್ಪ, ಮಹಿಳೆಯರು, ಯುವಕರು, ಗ್ರಾಮಸ್ಥರು ಹಾಜರಿದ್ದರು. ಭೂಮಿ ಹಂಚ್ಕೊಡಿ ಅಂತ ಚಿಕ್ಕಣ್ಣವರು MLA ಅವರು ಸಾಹೇಬ್ರಿದ್ರೆ ಕೋರ್ಟಲ್ಲಿ ಮೀಟಿಂಗ್ ನಡೀತು. ಒಂದು ತಿಂಗಳಲ್ಲಿ ಇದನ್ನ ಮುಳುಗಡೆ ದಾಖಲಾತಿ ಪಡ್ಕೊಂಡು ಅವ್ರದ ವಿತರಣೆ ಮಾಡ್ಕೊಟ್ಟಿದ್ದೆ ತಹಸೀಲ್ದಾರ್ ಎಚ್.ಡಿ. ಕೋಟೆ ಅವ್ರಿಗೆ. ಹೇಳಿ ನೋಡು, ಅವತ್ತಿಂದ ಇವತ್ತುವರೆ ಗಂಟೆ ಒಂದು 25 ಸಭೆ ನಡೆದ. ಜಿಲ್ಲಾಧಿಕಾರಿಗಳ ಲೆಕ್ಕದಲ್ಲಿ ತಹಸೀಲ್ದಾರರು ಮೇಲಧಿಕಾರಿಗಳಿಗೆ ಬರಿತೀವಿ ಅಂತಾರ, AC ಸಾಹೇಬರು DC ಬರೀತಾರ. DC ಅವರು ಸರ್ಕಾರಕ್ಕೆ 2017ರಲ್ಲಿ ಹೋಗದ ಫೈಲು ಪಟ್ಟಿ ಸಮೇತ ಪಟ್ಟಿ ಮಾಡ್ರಿ ಅಂತ ಹೇಳಿದ್ರು. ಆಗ DC ಸಾಹೇಬರು ಚಿಕ್ಕ ಮೇಡಮ್ ಅವ್ರು ಇದ್ರು, ಪಟ್ಟಿ ಮಾಡ್ಬಿಟ್ಟು ಅವ್ರಿಗೆ ಏನು ಕೊಡ್ಬೇಕು ಅದನ್ನ ಪಟ್ಟಿ ಮಾಡ್ಕೊ ಬನ್ನಿ ಅಂತ. ಅಲ್ಲಿ ಮಾಡ್ಕೊ ಓದೋದು ಹೋಗಿ ಗೌರ್ಮೆಂಟ್ ಕೊಟ್ಟಾಯ್ತು. ಅದು 2017ರಲ್ಲಿ ಅವತ್ತು ಓದೋದು 20 ಗಂಟೆ ಅದು ವಾಪಸ್ ಬಂದಿಲ್ಲ. ತಿರ್ಕೊಂಡು ಜಂಟಿ ಆಳ್ತಕ್ಕೆ ಹಾಕಿದ್ರು. ಅಲ್ಲಿ 300 ಚಿಲ್ಲರೆ ಎಕರೆ ಭೂಮಿ ಬಾಕಿ ಅದ ಅಂತ ರಿಪೋರ್ಟ್ ಬಂತು. ಅವ್ರು ಸರ್ಕಾರಕ್ಕೆ ಬರೋದು, ಅವ್ರು ಮೂಕಿಗೆ ಹೋಗಿ ಹೇಳಾರ ಪತ್ರದಲ್ಲಿ ಅದ ಸಾಗೋಡಿ ಕೊಡಿ ಇವ್ರಿಗೆ ಮುಳುಗಡೆ ರೈತರಿಗೆ ಕಂದಾಯ ಭೂಮಿ ಅಂತ ಹೇಳ್ಬಿಟ್ಟು. ಅದು ಇನ್ನಾದ್ರೂ ಆಗಿಲ್ಲ. ಅವರಿ ಅಂತಾರ ಅಂದ್ಬಿಟ್ಟು ತೋರಿಸಿಲ್ಲ. ಆ ಸರ್ವೆಯವ್ರಿಗೆ ಹೇಳ್ಬಿಟ್ಟು ಇದ ಸರ್ವೆ ನಂಬರ್ ಭಾಗ ಮಾಡಿ ಇಲ್ಲಿ 328 ಎಕರೆ ಬ್ಯಾಲೆನ್ಸ್ ಅದ. ಗ್ರಾಮ ತಳ ಸೇರಿ 955 ಎಕರೆ ಇರೋದು. ಇದು ಅದು ರೈತರು ಕೊಡಕ್ಕೆ 840 ಎಕರೆ. ಅಲ್ಲ ಒಂದೇ ನಾ ಬರ್ತೀನಿ ಅಲ್ಲಿಗೆ ಮಾತಾಡಕ್ಕೆ. ಈಗ ಫಸ್ಟ್ ಥಿಂಗು, ಈಗ ರಿಲೀಸ್ ಆರ್ಡರ್ ಅಲ್ಲಿ ಕೆಂಚನಹಳ್ಳಿ ಸರ್ವೆ ನಂಬರ್ 1ರಲ್ಲೇ ಬಿಡ್ಬೇಕಂತ ಎಲ್ಲಿ ಹೇಳಿದೆ? ಎಲ್ಲಿ ಬಿಡಬಾರ್ದು ಅಂತ ಹೇಳಿದೆ? ಏನ್ ಹೇಳಿದೆ? ಈ ಮ್ಯಾಪ್ಗೆ ಯಾವ್ದಾದ್ರು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಬ್ಬರದು ಕೊಡಿ. ನೀವು ಮಾಡ್ಕೊಂಡಿರೋದು ಸಣ್ಣ ಚೆನ್ನಾಗಿ ಕಾಣ್ಲಿ ಅಂತ ಯಾರಾದ್ರೂ ಸರ್ವೆ ಮಾಡುವಾಗ ಬಿಫೋರ್ ಆಗಿರೋದು ಇದು ಸೈನ್ ಕೆಲಸ ಇದೆ. ನಾನು ಹಾಕಲ್ಲ ಸೈನ್ ಅಂತ ಹೋಗ್ಬೇಕಲ್ಲ ಸರ್. ನೀವು ಸರಿ ಜಾಯಿಂಟ್ ಪ್ರಪೋಸಲ್ ಹೋಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸರ್ಕಾರಕ್ಕೂ ಕೂಡ ಒಂದು ಪ್ರಪೋಸಲ್ ಹೋಗಿದೆ. ಈಗ ಸರ್ಕಾರದ ಹಂತದಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನದಲ್ಲಿ ಅವರು ಅನುಮತಿ ಕೊಟ್ಟರೆ 307 ಎಕರೆನ ಬಿಟ್ಕೊಡ್ಬೇಕು. 2019ರಲ್ಲಿ ಸರ್ ಸರ್ಕಾರ ನಿಮ್ಮ ಸ್ಕೆಚ್ ಪ್ರಕಾರ ದಾಖಲೆ ಪ್ರಕಾರ ಇದೆ ಕೊಡ್ಬೇಕಲ್ಲ ಸರ್, ಕೊಡ್ಬೇಕು ನಿಜತಾ. ಅದ್ನ ನೀವು ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ, ಅದಕ್ಕೆ ಮೇಲ್ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ತಕೊಳ್ಳಿ ಅಂತ ನಿಮ್ಮ ಅಭಿಪ್ರಾಯ. ಇವತ್ತು ನೀವು ಬೇಗ ಬಗೆಹರಿಸ್ತಿಲ್ಲ ಅಂತಂದ್ರೆ ನಾನು ಅಮಾನಂತರ ಸತ್ಯಾಗಾರ ಕೂರ್ತೀನಿ. ನನ್ನ ಸಾವಿಗೆ ನೀವೇ ಹೊಣೆಗಾರರಾಗ್ತೀರಿ. ಇದು ಆಗೋದ್ ಬೇಡ. ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸ್ಕೊಡಿ.
ಒಬ್ಬೊಬ್ಬರಿಗೆ ಮರ ಓದ್ತಾರ, ಗಂಧದ ಮರ ಓದ್ತಾರ, ಮತ್ತೆ ಬೀಟ ಮರ ಓದ್ತಾರ ಅಂದ್ಬಿಟ್ಟು 3-4 ಕೇಸ್ ಆಗಿ ನಮ್ಗೆ ನೋವಾಗಿದೆ. ಅದು ಬೇಡ, ಮಹಿಳೆಯರು ಕಾಡಲ್ಲಿ ಮಹಿಳೆಯರು ಕಳ್ತನ ಮಾಡಕ್ ಎಲ್ಲಾರು ಈ ಭಾರತ ಚರಿತ್ರೆಯಲ್ಲಿ ಮಹಿಳೆಯರು ಹೋಗಿ ಗಂಧನ ಮತ್ತೆ ಸಾಗುವ ಮರನ ತರದು ಒತ್ಕೊ ಹೋಗ್ತೀರಾ? ಮತ್ತೆ ಅಂತ ಸುಳ್ಳು ಕೇಸ್ಗಳನ್ನ ಮಹಿಳೆಯರ ಮೇಲೂ ಹಾಕಿದ್ರಲ್ಲ, ಎಷ್ಟು ಅಮಾನವಾಗಿ ನಡ್ಕೊಂಡ್ರು. ಕಂದಾಯ ಈಗ ತೀರ್ಮಾನದ ಹಂತಕ್ಕೆ ನಾವು ಬರ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಯಾಕೆ ನೀವು ಧರಣಿ ಕೂರೋದು ಮತ್ತೆ ಈ ತರ ಹಗಲು ಇದೆಲ್ಲ ಹೋರಾಟ ಮಾಡ್ತೀವಿ ಅನ್ನೋ ನಿರ್ಧಾರ ತಗೊಳಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನಮ್ಗೆ ಕಾಲಾವಕಾಶ ಕೊಡಿ. ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಮುಂದೆ ಕೂಡ ನಾವು ಫಾಲೋ ಅಪ್ ಮಾಡಿ ಆ ಕೆಲಸನ ಒಂದು ಫೈನಲ್ ಸ್ಟೇಜ್ಗೆ ನಾವು ಮುಗಿಸಿ ರೈತರಿಗೆ, ಗ್ರಾಮಸ್ಥರಿಗೆ ನ್ಯಾಯ ಒದಗಿಸ್ಕೊಡೋದು ನಾವೆಲ್ಲ ಇಲಾಖೆಯವರು ಸೇರಿ ನಾವು ಪ್ರಯತ್ನ ಪಡ್ತೀವಿ. ಅಲ್ಲಿವರೆಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಸರ್ಕಾರಿಗೆ ಆಗಲೇ ನಾನು ಸನ್ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಈಗಾಗಲೇ ಇಂಟಿಮೇಷನ್ ಮಾಡಿದ್ವಿ. ಬೆಂಗಳೂರಲ್ಲಿ ಅವರ ಶಾಸಕರು ಮೆಸೇಜ್ ಮಾಡಿದ್ವಿ. ಈಗ ನೀವು ಬರ್ತಿದ್ದಾರೆ, ನಿಮ್ಮನ್ನು ಕೇಳಿದವು ನೀವು ಬಂದಿದ್ದೀರಿ. ನಮ್ಗೆ ಎಷ್ಟು ದಿನದಲ್ಲಿ ನೀವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಧರಣಿ ಕಂಟಿನ್ಯೂ ಮಾಡಬೇಕು ಇಲ್ಲ ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೋತೀವಿ. ನೀವು ನಮ್ಮ ಎಸ್ ಸಾಹೇಬರಾಗಿ ಅವ್ರ ಜೊತೆನೂ ಮಾತಾಡ್ತೀವಿ, ನೀವು ಮಾತಾಡಿ. ಮತ್ತೆ ನಟಮೂರ್ತಿಯವರೇ, ನಂದು ಇನ್ನೊಂದು ಬೇಡಿಕೆ ಜೊತೆಗೆ ಮತ್ತೆ ಆ ಭೂಮಿನ ಎಷ್ಟು ಎಕರೆ ಕೊಡಬೇಕು ಅಂತ ಕನ್ಫರ್ಮ್ ಆಗಿದೆ. ಅರಣ್ಯ ಇಲಾಖೆಗೂ ಆಗಿದೆ, ಮತ್ತೆ ಫಾರೆಸ್ಟ್ಗೂ ಆಗಿದೆ, ಕಂದಾಯ ಇಲಾಖೆಗೂ ಆಗಿದೆ. ಕೊಡ್ತೀವಿ ಅಂತ ಮೀಟಿಂಗ್ ಅಲ್ಲೂ ಹೇಳಿ ವರದಿನೂ ಕಳಿಸಿದ್ರಿ. ಬಟ್ ಇಲ್ಲೂ ಕೊಡ್ತೀವಿ ಅಂತ ತಾವು ಬಂದಿದ್ರಿ, ಧರಣಿನ ಕೈ ಬಿಡಿ ಅಂತ. ಅದಕ್ಕೆ ನೀವು ಯಾವ ಟೈಮ್ ತಕತ್ತೀರಿ ಅತಿ ಬೇಗದಲ್ಲಿ ಆ ಟೈಮ್ ಇಂಥ ಇದರಲ್ಲಿ ನಿಮ್ ಬಗೆಹರಿಸಿ, ನಿಮ್ಮ ಸಮಸ್ಯೆನ ಬಗೆಹರಿಸಿ, ನಿಮ್ಮ ಭೂಮಿ ಕೊಡ್ತೀವಿ ಅಂತ ಒಂದ ರೈಟಿಂಗ್ ಫಾರೆಸ್ಟ್ ಇಲಾಖೆ, ರೆವಿನ್ಯೂ ಇಲಾಖೆಯವರು ಬರೆದು ಕೊಡಿ. ಇವಂದ್ರೆ ನಾವು ಇದು ಮಾಡಿ